ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರುವ ಡಬಲ್ ಎಕ್ಸೆಲ್ ಸೈಜ್ನ ಚೂಡಿದಾರ್ ಟಾಪ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು ಲೈನಿಂಗ್ ಇಲ್ಲದೆ ಸ್ಟಿಚ್ ಮಾಡ್ತಾ ಇರೋದು ಫ್ರೆಂಡ್ಸ್. ನಾವು ಟಾಪ್ ಸ್ಟಿಚ್ ಮಾಡಲಿಕ್ಕೆ 2 ಮೀಟರ್ ಕಾಟನ್ ಬಟ್ಟೆ ತಗೊಂಡಿರೋದು. ಇದರ ಪ್ರಿಂಟ್ ಎಲ್ಲ ಸೈಡಿಗೂ ಒಂದೇ ಥರ ಬರ್ತಾ ಇದೆ. ಹಾಗಾಗಿರುವ ಕಾರಣ ಸಪ್ರೇಟಾಗಿ ಕಟ್ ಮಾಡಬೇಕು ಅಂತ ಇಲ್ಲ. ಇದೀಗ ಆಲ್ರೆಡಿ 4 ಆಗಿ ಮಾಡಿಸಿದೆ. ನಾನೀಗ ಜಸ್ಟ್ ಒಮ್ಮೆ ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ನೋಡಿ, ಈ ಥರ ಫೋಲ್ಡ್ ಆಗಿದೆ. ಫಸ್ಟಿಗೆ ಈ ಥರ 2 ಆಗಿ ಫೋಲ್ಡ್ ಮಾಡಿದ ನಂತರ ಒಂದು ಸಲ ಕೂಡ ಫೋಲ್ಡ್ ಮಾಡಬೇಕು. ಹಾಗೆ ಟೋಟಲ್ 4 ಆಗಿ ಫೋಲ್ಡ್ ಮಾಡಿ ಇಡಬೇಕು. ನಾನು ಆಲ್ರೆಡಿ ನನ್ನ ಮುಂಚಿನ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ ಯಾವ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಬೇಕು ಅಂತ. ಈ ಥರ ಒಂದು ಸೈಡಿಂದ ಫೋಲ್ಡ್ ಮಾಡಬೇಕು. ಆಗ ಇಲ್ಲಿ ಸೈಡಲ್ಲಿ ಉಳಿದಿರುವ ಪೀಸು ನಮಗೆ ಸ್ಲೀವಿಗೆ ಬೇಕಾಗಿ ತೆಕ್ಕೊಳ್ಬೋದು. ಇಲ್ಲಿ ನೋಡಿ, ಈಗ ಒಂದು ಸೈಡಿಂದ ನಾನು 4 ಆಗಿ ಮಡಚಿ ಇಟ್ಟಿದ್ದೀನಿ. ಈ ಥರ ಮಡಚಿ ಇಟ್ಟ ನಂತರ ನಮಗೆ ವಿಡ್ತ್ ಎಷ್ಟು ಬೇಕೋ ಅದು ಪ್ಲಸ್ ಹೊಲಿಗೆ ಅಂಶ ಸಿಗ್ತಾ ಇದೆ ಅಂತ ನೋಡಬೇಕು. ಈಗ ಇಲ್ಲಿ 13 ಇಂಚಿನಷ್ಟು ಸಿಗ್ತಾ ಇದೆ. ಹೊಲಿಗೆ ಅಂಶ ಕೂಡ ಆಯ್ತು ಅದರಲ್ಲಿ. ಇನ್ನು ಫಸ್ಟಿಗೆ ನಮಗೆ ಕೆಳಗಿನ ಸೈಡು ಹೊಲಿಗೆ ಅಂಶ ಮಾರ್ಕ್ ಮಾಡಿಕೊಳ್ಳುವ. ಕೆಳಗಿನ ಸೈಡು ನಾನೀಗ 1.5 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ. ಟೋಟಲ್ ನಮಗೆ 1 ಇಂಚೇ ಬೇಕಾಗಿರೋದು, ಪ್ಲಸ್ ಒಂದು ಅರ್ಧ ಇಂಚು ನಾನು ಎಕ್ಸ್ಟ್ರಾ ತೆಕ್ಕೊಂಡಿರೋದು. ಅದು ಯಾಕಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಕಟ್ ಮಾಡಲಿಕ್ಕೆ ಬೇಕಾಗಿ, ಆಚೆ ಈಚೆ ಆದರೆ ಕಟ್ ಮಾಡಲಿಕ್ಕೆ ಬೇಕಾಗಿ. ನಂತರ ನಮಗೆ ಟಾಪಿನ ಲೆಂಗ್ತ್ ಎಷ್ಟು ಬೇಕು ಅಂತ ನೋಡಬೇಕು. ನಾವು ಕೆಳಗಿನ ಸೈಡು ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀವಲ್ಲ, ಆ ಹೊಲಿಗೆ ಅಂಶ ಬಿಟ್ಟ ನಂತರ ಮೇಲೆಗೆ ಎಷ್ಟು ಲೆಂಗ್ತು ಬೇಕೋ ಅದನ್ನು ಕರೆಕ್ಟಾಗಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಪ್ಲಸ್ ಒಂದು ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರುವ ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ನನಗೆ ಈ ರೀತಿಯಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ. ಇನ್ನು ನೆಕ್ ವಿಡ್ತ್ ಮಾರ್ಕ್ ಮಾಡಿಕೊಳ್ಳುವ. ನಾನೀಗ ಡಬಲ್ ಎಕ್ಸೆಲ್ ಸೈಜ್ ಆಗಿರುವ ಕಾರಣ ನೆಕ್ ವಿಡ್ತ್ 3 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ ಲೆಂಗ್ತು ಮಾರ್ಕ್ ಮಾಡಿಕೊಳ್ಳುವ. ನೆಕ್ ಲೆಂಗ್ತು ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರೋದು ಕೂಡ ಆ್ಯಡ್ ಮಾಡಿ 6.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನೆಕ್ ಡಿಸೈನ್ ಮಾರ್ಕ್ ಮಾಡಬೇಕು. ಯಾವ ನೆಕ್ ಡಿಸೈನ್ ಬೇಕಿದ್ರೂ ಮಾರ್ಕ್ ಮಾಡ್ಬೋದು. ಸ್ಕ್ವೇರ್ ಬೇಕಿದ್ದರೆ ಸ್ಕ್ವೇರ್ ಅಥವಾ ಬೇರೆ ಯಾವುದಾದ್ರೂ ಬೇಕಿದ್ದರೆ ಅದು. ಈಗ ನಾನೀಗ ರೌಂಡು ನೆಕ್ ಮಾರ್ಕ್ ಮಾಡ್ತಾ ಇರೋದು. ಇನ್ನು ಶೋಲ್ಡರ್ ಮಾರ್ಕ್ ಮಾಡಬೇಕು. ನಾನಿಲ್ಲಿ 3.5 ಇಂಚು ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಶೋಲ್ಡರ್ ಮಾರ್ಕ್ ಮಾಡಿದ ನಂತರ ಅಲ್ಲಿಂದ ಕೆಳಗೆಗೆ ಆರ್ಮೋಲ್ ಮಾರ್ಕ್ ಮಾಡಿಕೊಳ್ಳುವ. ನಾನೀಗ ಆರ್ಮೋಲ್ 6.5 ಇಂಚು ಈ ಥರ ಮಾರ್ಕ್ ಮಾಡಿದ ನಂತರ ಇಲ್ಲಿಂದ 1 ಇಂಚು ಮೇಲೆಗೆ ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಚೆಸ್ಟ್ ವಿಡ್ತ್ ಮಾರ್ಕ್ ಮಾಡಿಕೊಳ್ಳುವ. ಟೋಟಲ್ ಚೆಸ್ಟ್ ವಿಡ್ತ್ ಎಷ್ಟು ಬೇಕೋ ಅದರ 4ರಲ್ಲಿ 1 10.5 ಇಂಚು ನನಗೆ ಮಾರ್ಕ್ ಮಾಡಿದ್ದೀನಿ. ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೂಡ ಕೊಟ್ಟಿದ್ದೀನಿ. ನಂತರ ಶೇಪ್ ಲೆಂಗ್ತ್ ಮಾರ್ಕ್ ಮಾಡಬೇಕು. ನಾನೀಗ 9 ಇಂಚಲ್ಲಿ ಶೇಪ್ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಅಲ್ಲಿನ ಬಿಡ್ತು 10 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಈ ಶೇಪ್ ಲೆಂಗ್ತು ಸೇಮ್ ಆಗಿರಲಿಕ್ಕಿಲ್ಲ. ಉದ್ದ ಇರುವವರಿಗೆ, ಉದ್ದ ಕಡಿಮೆ ಇರುವವರಿಗೆ ಅದು ವ್ಯತ್ಯಾಸ ಬರುತ್ತೆ. ನಿಮ್ಮ ಮೊದಲಿನ ಟಾಪು ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ನಾನೀಗ ಓಪನ್ ಲೆಂಗ್ತ್ 21 ಇಂಚಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಅಲ್ಲಿನ ಬಿಡ್ತು 10.5 ಪ್ಲಸ್ ನಮಗೆ ಇಲ್ಲಿ ಹೊಲಿಗೆ ಅಂಶ ಸ್ಲಿಟ್ ಸ್ಟಿಚ್ ಮಾಡಲಿಕ್ಕಿರೋದು 1 ಇಂಚು ಸಾಕು. 1 ಇಂಚು ಈ ಥರ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನು ಸೈಡು ಈ ರೀತಿಯಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡಿದ ನಂತರ ನಮಗಿನ್ನು ಲಾಸ್ಟ್ ಕೆಳಗಿನ ಬಿಡ್ತು ಎಷ್ಟು ಬೇಕು ಅಂತ ನೋಡ್ಕೊಳ್ಳುವ. ಕೆಳಗಿನ ಬಿಡ್ತು ನಾನೀಗ 12 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಕೂಡ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಸ್ಕೇಲ್ ಅಥವಾ ಟ್ಯಾಪ್ ಯೂಸ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಕರೆಕ್ಟಾಗಿ ಬರಬೇಕು. ನೀವು ಮಾರ್ಕ್ ಮಾಡುವಾಗ ಸ್ಕೇಲ್ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ನಮಗೆ ಇದನ್ನು ಕಟ್ ಮಾಡಿಕೊಳ್ಳುವ. ನಾವು ಮಾರ್ಕ್ ಮಾಡಿದ ಹಾಗೇ ಕಟ್ ಮಾಡಿಕೊಳ್ಬೇಕು. ಇಲ್ಲಿ ನಾವು ಕಟ್ ಮಾಡುವಾಗ ಸ್ಲಿಟ್ಟಿನ ಅಲ್ಲಿ ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಅಂದರೆ ಸ್ಟಿಚ್ ಮಾಡುವಾಗ ಅದು ನಮಗೆ ಕರೆಕ್ಟಾಗಿ ಸಿಗಲಿಕ್ಕಿಲ್ಲ. ಹಾಗಾಗಿರುವ ಕಾರಣ ಕಟ್ ಮಾಡುವಾಗ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನಂತರ ಬಾಕಿ ಇರೋದೆಲ್ಲ ಸೇಮ್ ಅಳತೆಯಲ್ಲಿ ಕಟ್ ಮಾಡಿಕೊಳ್ಬೇಕು. ಇನ್ನು ನಮಗೆ ಇದಕ್ಕೆ ಬೇಕಾಗಿರುವ ಸ್ಲೀವ್ಸನ್ನು ಕಟ್ ಮಾಡಿಕೊಳ್ಳುವ. ಇಲ್ಲಿ ನೋಡಿ, ಸೈಡಲ್ಲಿ ಪೀಸ್ ಉಳಿದಿದೆ, 2 ಪೀಸ್ ಇದೆ. ಈ ಪೀಸನ್ನು ಈ ಥರ ಕರೆಕ್ಟಾಗಿ ಮಡಚಿ ಇಡಬೇಕು. ನಂತರ ಒಂದು ಸಲ ಕೂಡ ಈ ಥರ ಮಡಚಬೇಕು ನೋಡಿ.
ಈ ಥರ 4 ಮಡಚಿದ ನಂತರ ಫಸ್ಟಿಗೆ ನಮಗೆ ಸ್ಲೀವಿನ ಲೂಸ್ ಕೆಳಗಿನ ಸೈಡು ಸ್ಲೀವಿನ ಲೂಸ್ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಳುವ. 6.5 ಇಂಚು ಲೂಸು ಮಾರ್ಕ್ ಮಾಡ್ತಾಯಿದ್ದೀನಿ, ಪ್ಲಸ್ 2 ಇಂಚು ಹೊಲಿಗೆ ಅಂಶ ಕೊಡಬೇಕು. ಇನ್ನು ಸ್ಲೀವಿನ ಲೆಂಗ್ತು ಅರ್ಧ ಇಂಚು ಕೆಳಗಿನ ಸೈಡು ಹೊಲಿಗೆ ಅಂಶ ಕೊಟ್ಟ ನಂತರ ಸ್ಲೀವ್ ಲೆಂಗ್ತ್ 4.5 ಇಂಚು ಪ್ಲಸ್ ಒಂದು ಅರ್ಧ ಇಂಚು ಮೇಲೆ ಸೈಡು ಹೊಲಿಗೆ ಅಂಶ ಕೊಟ್ಟಿದ್ದೀನಿ. ನಂತರ ಮೇಲೆ ಸೈಡು ಕೆಳಗಿನ ಸೈಡು ನಾವು ಎಷ್ಟು ಲೂಸು ತಗೊಂಡಿದ್ದೀವೋ ಅದರ ಜೊತೆಗೆ 2 ಇಂಚು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಕೆಳಗಿಗೆ 3 ಇಂಚು ಮಾರ್ಕ್ ಮಾಡಿಕೊಂಡು 2 ಇಂಚು ಹೊಲಿಗೆ ಅಂಶ ಕೊಡಿ. ನಂತರ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಮಗೆ 3/4 ಸ್ಲೀವ್ ಬೇಕಿದ್ದರೆ 3/4 ಸ್ಲೀವ್ ಕೂಡ ಇಡ್ಬೋದು. ನಾನು ಇದರಲ್ಲಿ ಚಿಕ್ಕ ಸ್ಲೀವ್ ಇಡ್ತಾ ಇರೋದು. ಇನ್ನು ನಮಗೆ ಇದನ್ನು ಕಟ್ ಮಾಡಿಕೊಡುವ. ಸ್ಲೀವ್ ಕಟ್ ಮಾಡುವ ಡೀಟೇಲ್ ವಿಡಿಯೋ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದಾದ ನಂತರ ನಾನೀಗ ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರೋ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಥರ 2 ಪೀಸ್ ಇದೆ ನೋಡಿ. ಈ ಥರ ಇಟ್ಟ ನಂತರ 1.5 ಇಂಚ್ ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡಿಕೊಳ್ಬೇಕು. ಈಗ ಈ ಸಿಂಪಲ್ ಚೂಡಿದಾರ್ ಟಾಪಿಗೆ ಇರೋ ಕಟ್ಟಿಂಗ್ ಆಗಿದೆ. ಇನ್ನು ಸ್ಟಿಚಿಂಗ್ ಹೇಗೆ ಅಂತ ನೋಡ್ಕೊಂಡು ಬರುವ. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ಪೀಸನ್ನು ತೆಗಿತಾ ಇದ್ದೀನಿ. ಫ್ರಂಟ್ ಪೀಸನ್ನು ಈ ಥರ ಇಟ್ಟು ನೆಕ್ ಸ್ಟಿಚ್ ಮಾಡಬೇಕು. ನಾನೀಗ ಕ್ರಾಸ್ ಪೀಸನ್ನು ಜಾಯಿಂಟ್ ಮಾಡಿ ತೆಕ್ಕೊಂಡಿದ್ದೀನಿ. ಚಿಕ್ಕ 2 ಕ್ರಾಸ್ ಪೀಸ್ ಕಟ್ ಮಾಡಿರುವ ಕಾರಣ ಈ ಥರ ಜಾಯಿಂಟ್ ಮಾಡಿರೋದು. ಇನ್ನು ನೆಕ್ಕಿನ ಒಳ ಸೈಡಿಗೆ ಕ್ರಾಸ್ ಪೀಸನ್ನ ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಸ್ಟಿಚ್ ಮಾಡಿಕೊಳ್ಬೇಕು. ಸ್ಟಿಚ್ ಮಾಡಿ ಆದ ಮೇಲೆ ಎಕ್ಸ್ಟ್ರಾ ಇರೋ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳಿ. ನಂತರ ನೆಕ್ಕಿಗೆ ಈ ಥರ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಕಟ್ ಮಾಡುವಾಗ ಸ್ಟಿಚ್ ಕಟ್ ಆಗಬಾರ್ದು. ಸ್ಟಿಚ್ಚಿನ ಹತ್ತಿರ ತನಕ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಅದಾದ ನಂತರ ಈ ಕ್ರಾಸ್ ಪೀಸನ್ನು ಹೊರ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮಗೆ ಫ್ರಂಟ್ ನೆಕ್ಕು ಈ ಥರ ರೌಂಡಾಗಿ ಪರ್ಫೆಕ್ಟಾಗಿ ಸಿಕ್ಕಿದೆ. ಇನ್ನು ಬ್ಯಾಕ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸನ್ನು ಹೊರ ಸೈಡ್ ಇಟ್ಟು 1/4 ಇಂಚು ಬಿಟ್ಟು ಈ ಥರ ರೌಂಡಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬರೋ ಕ್ರಾಸ್ ಪೀಸನ್ನು ಕಟ್ ಮಾಡಿದ ನಂತರ ಫ್ರಂಟ್ ನೆಕ್ಕಿಗೆ ಕೊಟ್ಟ ಹಾಗೆ ಬ್ಯಾಕ್ ನೆಕ್ಕಿಗೆ ಕೂಡ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಿ. ಇನ್ನು ಈ ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡು ಕರೆಕ್ಟಾಗಿ ಈ ಥರ ಇಡಬೇಕು ನೋಡಿ. ಈ ಥರ ಇಟ್ಟ ನಂತರ ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸ್ ಇದೆಯಲ್ಲ ಅದನ್ನು ಈ ಥರ ಫ್ರಂಟ್ ಸೈಡಿಗೆ ಅರ್ಧ ಈ ಥರ ಮಡಚಿದ ನಂತರ 1/2 ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. ಶೋಲ್ಡರ್ ಜಾಯಿಂಟ್ ಮಾಡುವಾಗ ಫಸ್ಟಿಗೆ ಲಾಕ್ ಮಾಡ್ಕೊಳ್ಳಿ. ನಂತರ 2 ಸ್ಟಿಚ್ ಹಾಕ್ಕೊಳ್ಳಿ. ಇನ್ನೊಂದು ಶೋಲ್ಡರ್ ಕೂಡ ಈ ಸೇಮ್ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಾದ ನಂತರ ನಮಗೆ ಈ ಬ್ಯಾಕ್ ನೆಕ್ಕಿನ ಕ್ರಾಸ್ ಪೀಸನ್ನು ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ಆಗ ನಮಗೆ ಅಲ್ಲಿ ಶೋಲ್ಡರ್ ಕೂಡ ತುಂಬ ನೀಟಾಗಿ ಸಿಗುತ್ತೆ. ಇಲ್ಲಿ ನೋಡಿ, ಇನ್ನು ಈ ಥರ 1/2 ಇಂಚು ಪ್ಲಸ್ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ಕು ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕು ನಮಗೆ ಈಗ ಸ್ಟಿಚ್ ಮಾಡಿ ಆಗಿದೆ. ಇನ್ನು ಸ್ಲೀವ್ಸಿನ ಸೈಡು ಸ್ಟಿಚ್ ಮಾಡಿಕೊಡುವ. ನಾನೀಗ 1/2 ಇಂಚು ಮಡಚಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು ಚೂಡಿದಾರಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಸ್ಲೀವನ್ನು ಕರೆಕ್ಟಾಗಿ ಸೆಂಟ್ರ್ ನೋಡಿಕೊಂಡು ಚೂಡಿದಾರ್ ಟಾಪಿನ ಶೋಲ್ಡ್ರನ್ನ ಸೆಂಟ್ರಿಗೆ, ಸ್ಲೀವ್ಸ್ನ ಸೆಂಟ್ರು
ಇಟ್ಟು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಸ್ಲೀವನ್ನ ಕರೆಕ್ಟ್ ಸೆಂಟರ್ ನೋಡಲಿಕ್ಕೆ ಈ ಥರ ಮಡಚಿದ ನಂತರ ಕರೆಕ್ಟ್ ಸೆಂಟರ್ ನೋಡಿಕೊಂಡು ಜಸ್ಟ್ ಒಮ್ಮೆ ಚಿಕ್ಕ ಒಂದು ಕಟ್ ಮಾಡ್ಕೊಳ್ಳಿ, ನಂತರ ಅಟ್ಯಾಚ್ ಮಾಡ್ಕೊಳ್ಳಿ. ಮತ್ತೊಂದು ಸ್ಲೀವ್ ಕೂಡ ಸೇಮ್ ರೀತಿಯಲ್ಲೇ ಅಟ್ಯಾಚ್ ಮಾಡ್ಕೊಳ್ಳಿ. ಇನ್ನು ನಮಗೆ ಫಸ್ಟಿಗೆ ಸ್ಲೀವಿನ ಲೂಸು ಮಾರ್ಕ್ ಮಾಡ್ಕೊಳ್ಳುವ. ನಮಗೆ 6.5 ಇಂಚು ಸ್ಲೀವಿನ ಲೂಸು ಬೇಕಾಗಿರೋದು, ಅದು ಫಸ್ಟಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ನಾವು ಎಷ್ಟು ಹೊಲಿಗೆ ಅಂಶ ತಗೊಂಡಿದ್ದೀವೋ ಅದನ್ನು ಮಾರ್ಕ್ ಮಾಡ್ಕೊಳ್ಳುವ. ಸೈಡಿಂದ 2 ಇಂಚು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಈ ಥರ 2 ಇಂಚಾಗಿ ನಾವು ಎಲ್ಲಿ ತನಕ ಮಾರ್ಕ್ ಮಾಡಿದ್ದೀವೋ ಅಲ್ಲಿ ತನಕ ಮಾರ್ಕ್ ಮಾಡಬೇಕು. ಸ್ಲಿಟ್ಟಿನ ಅಲ್ಲಿ ಮಾತ್ರ ನಾವು 1 ಇಂಚು ಹೊಲಿಗೆ ಅಂಶ ತಗೊಂಡಿರೋದು. ಈ ಸೈಡು 2 ಇಂಚು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಲಿಟ್ಟಿನ ಅಲ್ಲಿಗೆ ಎತ್ತುವಾಗ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದರೆ ಸಾಕು. ಇಲ್ಲಿ ನೋಡಿ, ಸ್ಲಿಟ್ಟಿನ ಸೈಡು ನಾನು 1 ಇಂಚು ಹೊಲಿಗೆ ಅಂಶ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಇನ್ನಿದರನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನಾವು ಮಾರ್ಕ್ ಮಾಡಿದ ಅದರಲ್ಲೇ ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಓಪನ್ ಲೆಂಗ್ತ್ ಅಲ್ಲಿ ತನಕ ಸ್ಟಿಚ್ ಮಾಡಿ ಈ ಥರ ನಿಲ್ಲಿಸಿದ ನಂತರ ಆಪೋಸಿಟ್ ಸೈಡಿಗೆ ಲಾಕ್ ಮಾಡಿಕೊಂಡು ಈ ಥರ ಪುನಃ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬರುವ ಬಟ್ಟೆ ಎಲ್ಲ ಕಟ್ ಮಾಡ್ಕೊಳ್ಳಿ. ನಂತರ ನಮಗೆ ಇಲ್ಲಿ ಸ್ಲಿಟ್ಟಿನ ಇಲ್ಲಿ ಎಲ್ಲ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಅದನ್ನೆಲ್ಲ ಒಮ್ಮೆ ಕಟ್ ಮಾಡಿ ಲೆವೆಲ್ ಮಾಡ್ಕೊಳ್ಳಿ. ಇನ್ನು ಸ್ಲಿಟ್ ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಅರ್ಧ ಇಂಚು ಮಡಚಿ ಮತ್ತು ಪುನಃ ಅರ್ಧ ಇಂಚು ಮಡಚಿ ಸ್ಲಿಟ್ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಡೀಟೇಲಾಗಿ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಯಾರಿಗಾರು ಡೌಟ್ ಇದ್ದರೆ ಆ ವಿಡಿಯೋ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಈ ಥರ ಮಡಚಿ ಸ್ವಲ್ಪವೇ ಮಡಚಿ ಸ್ಲೋವಾಗಿ ಸೈಡಲ್ಲಿ ಸ್ಲಿಟ್ ಸ್ಟಿಚ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಸಿಗುತ್ತೆ. ಇಲ್ಲಿ ಈ ಥರ ಸ್ಟಿಚ್ ಮಾಡಿ ಒಂದು ಅರ್ಧ ಇಂಚಾಗುವಷ್ಟು ಮೇಲೆ ಸೈಡಿಗೆ ಸ್ಟಿಚ್ ಮಾಡಿಕೊಂಡು ಅಲ್ಲಿ ಸೂಜಿ ಕುತ್ತಿ ನಿಲ್ಲಿಸಿ ನಂತರ ಅಲ್ಲಿಂದ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಸೂಜಿ ಕುತ್ತಿ ನಿಲ್ಲಿಸಿದ ನಂತರ ಪುನಃ ಕೆಳಗಿಗೆ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಿಸಿ ಸ್ಟಿಚ್ ಮಾಡಿ. ಆಚೆ ಸೈಡ್ ಸ್ಲಿಟ್ ಕೂಡ ಈ ಸೇಮ್ ರೀತಿಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ನಮಗೆ ಕೆಳಗಿನ ಸೈಡು ಸ್ಟಿಚ್ ಮಾಡಿಕೊಳ್ಳುವ ಅರ್ಧ ಇಂಚು ಫಸ್ಟಿಗೆ ಮಡಿಸಿ ನಂತರ ಪುನಃ ಅರ್ಧ ಇಂಚು ಮಡಿಸಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನೊಂದು ಸೈಡು ಕೂಡ ಈ ಸೇಮ್ ರೀತಿಯಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ, ನಮ್ಮ XXL ಟಾಪ್ ರೆಡಿಯಾಗಿದೆ. ಈಸಿಯಾಗಿ ಎಲ್ರಿಗೂ ಸ್ಟಿಚ್ ಮಾಡ್ಬೋದು. ಡೈಲಿ ವೇರಿಗೆಲ್ಲ ತುಂಬ ಒಳ್ಳೆಯದು ಕಾಟನ್ ಟಾಪು ಇದು. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.